ಸೊ ಫೈನಲಿ ಬೇಸಿಗೆಗಾಲ ಶುರು ಆಗೇ ಹೋಯ್ತು. ಈಗ ಮತ್ತೆ ಫೇಸ್ ಮಾಡಬೇಕು. ಫೇಸ್ ತುಂಬ ಆಯಿಲು, ಆ ಬೆವರು, ಆ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು, ಯಾರಿಗೆಲ್ಲ ಏನೂ ಪ್ರಾಬ್ಲಮ್ಸ್ ಇರಲ್ವೋ, ಬೇಸಿಗೆಗಾಲದಲ್ಲಿ ಆ ಬೆವರು ಹೊರಗಡೆ ಬರೋದ್ರಿಂದಾಗಿ ಎಲ್ಲ ಪ್ರಾಬ್ಲಮ್ಸು ಕ್ರಿಯೇಟ್ ಆಗಿಬಿಡುತ್ತೆ. ಪಿಂಪಲ್ಸು, ಆಕ್ನಿ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು, ಇಷ್ಟೆಲ್ಲ ಪ್ರಾಬ್ಲಮ್ಸ್. ಓ ನೋ ಅನುಷಾ, ಬೇಸಿಗೆಗಾಲಕ್ಕಂತಾನೆ ಹೇಳ್ಬಿಟ್ಟು ಸ್ಪೆಷಲ್ ಆಗಿರೋ ರೆಮಿಡಿ ಇಲ್ವಾ? ಇದೆಯಲ್ಲ. ಇದೆಲ್ಲ ಪ್ರಾಬ್ಲಮ್ಸ್ ಈಗಾಗಲೇ ಆಗಿದ್ರು ಅಥವಾ ಇನ್ಮೇಲೆ ಆಗ್ಬಾರ್ದು ಅಂತಂದ್ರು ಈ ರೆಮಿಡಿನ ನೀವು ಸ್ಟಾರ್ಟ್ ಮಾಡಿದ್ರೆ ನೀವಲ್ಲ, ನಿಮ್ಮ ಚರ್ಮ ತುಂಬಾ ಖುಷಿ ಪಡತ್ತೆ. ಬಟ್ ನಿಮ್ಮ ಸ್ಕಿನ್ ತುಂಬಾ ಖುಷಿ ಆಗಿರ್ಬೇಕು ಅಂದ್ರೆ ನೀವೇ ಎಫರ್ಟ್ ಹಾಕ್ಬೇಕು. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಅನುಷಾ ಆನಂದ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅನೂಸ್ ಬ್ಯೂಟಿ ಬ್ಲೇಸ್. ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ ಅನ್ನ ನೋಡ್ತಿದಿರೋ ಅವರಿಗೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ಯಾರೆಲ್ಲ ಇನ್ನೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಿರೋಂತ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಅದರ ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ನ ಕೂಡ ಕ್ಲಿಕ್ ಮಾಡಿ. ಇದಕ್ಕೆ ಯಾವುದೇ ರೀತಿಯಾದಂತಹ ದುಡ್ಡು ಖರ್ಚಾಗೋದಿಲ್ಲ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಒಂದು ಒಳ್ಳೆ ಸಮರ್ ಸ್ಕಿನ್ ಕೇರ್ ರೂಟೀನ್. ಸ್ಪೆಷಲಿ ಅವರಿಗೆ ಫೇಸ್ ತುಂಬಾ ಆಯಿಲಿ, ಆಕ್ನಿ ಪ್ರೋನ್ ಸ್ಕಿನ್ ಇರುತ್ತಲ್ಲ, ಅಂಡ್ ಈ ಬೇಸಿಗೆಗಾಲದಲ್ಲಿ ವೈಟ್ ಹೆಡ್ಸ್ ಅಂಡ್ ಬ್ಲ್ಯಾಕ್ ಹೆಡ್ಸ್ ನ ಪ್ರಾಬ್ಲಮ್ ಎಲ್ಲರಿಗೂ ಆಗ್ತಿರತ್ತೆ. ಆ ಪ್ರಾಬ್ಲಮ್ ನ ಕೂಡ ನೀವು ಈ ರೆಮಿಡಿನ ಯೂಸ್ ಮಾಡೋದ್ರಿಂದ ಕಡಿಮೆ ಮಾಡ್ಕೊಳ್ಬಹುದು. ಇದನ್ನ ಎಲ್ಲರೂ ಫಾಲೋ ಮಾಡ್ಬೋದು. ಬಾಯ್ಸ್ ಆಗಲಿ, ಗರ್ಲ್ಸ್ ಆಗಿರಲಿ, ವುಮೆನ್, ಮೆನ್, ಎಲ್ಲರೂ, ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಯೂಸ್ ಮಾಡ್ಬೋದು. ಯಾವುದೇ ರಿಸ್ಟ್ರಿಕ್ಟ್ ಇಲ್ಲ. ಸ್ಟೆಪ್ ನಂಬರ್ 1, ಫಸ್ಟ್ ಇಂಗ್ರೀಡಿಯೆಂಟ್ ಬೇಕು ನಮಗೆ ಆಯಿಲಿ ಸ್ಕಿನ್ಗೆ ವರದಾನ ಇದು ಮುಲ್ತಾನಿ ಮಿಟ್ಟಿ. ಅಂಡ್ ಸೆಕೆಂಡ್ ಇಂಗ್ರೀಡಿಯೆಂಟ್ ಬೇಕು ನಮಗೆ ಮೈಸೂರು ಬೇಳೆಯ ಪೌಡರ್. ಅಂಡ್ ಥರ್ಡ್ ಇಂಗ್ರೀಡಿಯೆಂಟ್ ಲೆಮನ್ ಪೇಲ್ ಅಥವಾ ಆರೆಂಜ್ ಪೇಲ್, ಲಿಂಬೆ ಹಣ್ಣಿನ ಸಿಪ್ಪೆ. ಅದನ್ನ ಚೆನ್ನಾಗಿ ತುರ್ಕೊಳ್ಳಿ, ಅಥವಾ ಅದರ ಪೌಡರ್ ಇದ್ರೆ ಅದನ್ನು ಯೂಸ್ ಮಾಡ್ಬೋದು. ಲಿಂಬೆ ಹಣ್ಣನ್ನ ತುರ್ಕೊಂಡು ಅದನ್ನ ಅರ್ಧ ಚಮಚ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಬೌಲ್ಗೆ 1 ಟೇಬಲ್ ಸ್ಪೂನ್ ಮುಲ್ತಾನಿ ಮಿಟ್ಟಿ, 1 ಟೇಬಲ್ ಸ್ಪೂನ್ ಮೈಸೂರು ಬೇಳೆಯ ಪೌಡರ್, ಅಂಡ್ ಅರ್ಧ ಚಮಚೆ ಈಗಾಗಲೇ ನಾವು ನಿಂಬೆ ಹಣ್ಣನ್ನ ಸಿಪ್ಪೆ ತುರಿದಿಟ್ಕೊಂಡಿದೀವಲ್ಲ, ಅದನ್ನ ಅರ್ಧ ಚಮಚೆ ಹಾಕಿ ಇದು ಪ್ಯಾಕ್ ಲೈಕ್ ಕನ್ಸಿಸ್ಟೆನ್ಸಿ ಆಗೋವರೆಗೂ ರಾ ಮಿಲ್ಕ್ ಅನ್ನ ಹಾಕೊಳ್ಳಿ. ಕುದಿಸಿಟ್ಟಿರೋ ಹಾಲಿದ್ರೆ ಅದನ್ನು ತಗೊಳ್ಬೋದು. ಹಸಿ ಹಾಲನ್ನೇ ತಗೊಳ್ಳೋದಕ್ಕೆ ಟ್ರೈ ಮಾಡಿ. ಹಸಿ ಹಾಲಲ್ಲಿ ನಮಗೆ ಜಾಸ್ತಿ ನ್ಯೂಟ್ರಿಷನ್ ಸಿಗುತ್ತೆ, ನಮ್ಮ ಸ್ಕಿನ್ನಿಗೆ ಜಾಸ್ತಿ ನ್ಯೂಟ್ರಿಷನ್ ಸಿಗುತ್ತೆ. ಹಸಿ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಪ್ಲೈ ಇಟ್ ಆನ್ ಯೋರ್ ಫೇಸ್ಗೆ, ನೆಕ್ಕಿಗೆ, ಎಲ್ಲ ಕಡೆನೂ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಚೆನ್ನಾಗಿ 5ರಿಂದ 10 ನಿಮಿಷ ಸ್ಕ್ರಬ್ ಮಾಡಿ. ಸ್ಕಿನ್ ಮೇಲಿರೋ ಡರ್ಟ್, ಆಯಿಲ್, ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು ಎಲ್ಲ ರಿಮೂವ್ ಆಗುತ್ತೆ. ಎಲ್ಲ ಕ್ಲೀನಾಗಿ ನಿಮ್ಮ ಸ್ಕಿನ್ ಡೀಪಾಗಿ ಕ್ಲೀನ್ ಆಗುತ್ತೆ. 5ರಿಂದ 10 ನಿಮಿಷ ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡು ದೆನ್ ನಾರ್ಮಲ್ ವಾಟರಿಂದ ಫೇಸನ್ನು ವಾಶ್ ಮಾಡ್ಕೊಳ್ಳಿ. ಫಾರ್ ದ ಸೆಕೆಂಡ್ ಸ್ಟೆಪ್, ಒಂದು ಬೌಲ್ಗೆ ಅಗೇನ್ 1 ಟೇಬಲ್ ಸ್ಪೂನ್ ಮುಲ್ತಾನಿ ಮಿಟ್ಟಿ, 1 ಟೇಬಲ್ ಸ್ಪೂನ್ ಸ್ಯಾಂಡಲ್ವುಡ್ ಪೌಡರ್. ಇದೆರಡರ ಕಾಂಬಿನೇಷನ್ ವಾಹ್, ನಿಮ್ಮ ಸ್ಕಿನ್ ಒಳಗಡೆ ಇರುವಂತ ಯೂತ್ಫುಲ್ನೆಸ್ ಅನ್ನ ಹೊರಗಡೆ ಎಳೆದು ತಗೊಂಡ್ಬರುತ್ತೆ. ಯು ವಿಲ್ ಬಿ ಸರ್ಪ್ರೈಸ್ಡ್ ಹೇಗೆ ನಿಮ್ಮ ಸ್ಕಿನ್ ಅನ್ನ ರಿಜುವಿನೇಟ್ ಮಾಡುತ್ತೆ ಅಂದ್ರೆ, ಈವೆನ್ ಟೋನ್ ಮಾಡುತ್ತೆ. 2ರಿಂದ 3 ಚಮಚೆ ರೋಸ್ ವಾಟರ್ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಅಪ್ಲೈ ಇಟ್ ಆನ್ ಯೋರ್ ಫೇಸ್. ಮತ್ತೆ ಎಲ್ಲಾ ಕಡೆನೂ ನೀವು ಹಚ್ಕೊಳ್ಬಹುದು. ಕತ್ ಹತ್ರ ಹಚ್ಕೋಬಹುದು, ಕೈ ಮೇಲೆ ಹಚ್ಕೋಬಹುದು, ಓವರ್ ಆಲ್ ಬಾಡಿಗೂ ಹಚ್ಕೊಳ್ಬಹುದು. 20 ನಿಮಿಷ ಬಿಟ್ಟು ಕೋಲ್ಡ್ ವಾಟರ್ ಇಂದ ಫೇಸ್ ಅನ್ನ ವಾಶ್ ಮಾಡ್ಕೊಳ್ಳಿ. ಬಿಲೀವ್ ಮೀ, ನೀವು ಹೊರಗಡೆ ಹೋದ ತಕ್ಷಣ ಎಲ್ಲರೂ ಕೇಳ್ತಾರೆ ನೀವು ಯಾವ ಫೇಶಿಯಲ್ ಮಾಡಿಸಿದ್ರಿ, ಹೇಗೆ ನಿಮ್ಮ ಸ್ಕಿನ್ ಮೇಲೆ ಈ ರೀತಿಯಾದಂತಹ ಸಡನ್ ಗ್ಲೋ ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೇಳ್ತಿರ್ತಾರೆ. ಆನ್ಸರ್ ಹೇಳಿ ಹೇಳಿ ನಿಮಗೆ ಬಾಯಿ ನೋವು ಬಂದ್ಬಿಡುತ್ತೆ. ಎಲ್ಲರೂ ನಿಮ್ಮನ್ನೇ ನೋಡ್ತಾರೆ, ನಿಮ್ಮನ್ನೇ ಕೇಳ್ತಾರೆ ಯಾವ ಫೇಶಿಯಲ್ ಮಾಡಿಸಿದೆ, ಈ ಬೇಸಿಗೆಗಾಲದಲ್ಲೂ ನಿನ್ನ ಸ್ಕಿನ್ ಇಷ್ಟು ರಿಫ್ರೆಶಿಂಗ್ ಅಂಡ್ ಗ್ಲೋಯಿಂಗ್ ಆಗಿ ಹೇಗೆ? ಬಿಕಾಸ್ ಸ್ಯಾಂಡಲ್ವುಡ್ ಪೌಡರ್ ಇದು ನಿಮ್ಮ ಸ್ಕಿನ್ ಅನ್ನ ಕೂಲ್ ಡೌನ್ ಮಾಡುತ್ತೆ, ರಿಪೇರ್ ಮಾಡುತ್ತೆ, ಆ ಗ್ಲೋನ ಆಡ್ ಮಾಡುತ್ತೆ. ಅಂಡ್ ಮುಲ್ತಾನಿ ಮಿಟ್ಟಿ ನಿಮ್ಮ ಸ್ಕಿನ್ ಅನ್ನ ಎಕ್ಸೆಸಿವ್ ಆಯಿಲ್ ಅನ್ನ ಪುಲ್ ಔಟ್ ಮಾಡುತ್ತೆ. ಇದನ್ನ ನೀವು ಒಂದು ದಿನ ಬಿಟ್ಟು ಇನ್ನೊಂದು ದಿನ ಆಲ್ಟರ್ನೇಟ್ ಡೇಸ್ ಅಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ವಿತಿನ್ 2 ವೀಕ್ಸ್ನಲ್ಲಿ ನಿಮ್ಮ ಪ್ರಾಬ್ಲಮ್ಸ್ ಇತ್ತೋ ಇಲ್ವೋ ಅನ್ನೋ ಹಾಗೆ ಕ್ಲಿಯರ್ ಆಗಿರುತ್ತೆ. ಈ ರೆಮಿಡಿ ನಿಮ್ಮ ಸ್ಕಿನ್ ಮೇಲಿನ ಆಕ್ನೀಸ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಆಕ್ಟಿವ್ ಆಕ್ನೀಸ್ ಇದ್ರೂ ಅದನ್ನು ಕೂಡ ಫಿಕ್ಸ್ ಮಾಡ್ತಾ ಬರುತ್ತೆ. ಥರ್ಡ್ ಸ್ಟೆಪ್, ಐಸ್ ಬಾತ್ ಅಥವಾ ಐಸ್ ಕ್ಯೂಬ್ ಅನ್ನ ತಗೊಂಡು ನಾನು ಹೀಗೆ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ, ಹೀಗೆ ಇದನ್ನ ನೀವು ನಿಮ್ಮ ಫೇಸ್ ಮೇಲೆ ರಬ್ ಮಾಡ್ಕೊಳ್ಳಿ. ನಾನಿಲ್ಲಿ ಯೂಸ್ ಮಾಡ್ತಿರೋಂಥ ಪ್ರಾಡಕ್ಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟ್ಯಾಗ್ ಮಾಡಿರ್ತೀನಿ. ಫಾರ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್, ನಿಮಗೆ ಹಿಡ್ಕೊಳ್ಳೋಕೆ ಒಳ್ಳೆ ಗ್ರಿಪ್ ಸಿಗತ್ತೆ. ಫೋರ್ತ್ ಸ್ಟೆಪ್, ಅಪ್ಲೈ ಎ ಗುಡ್ ಅಮೌಂಟ್ ಆಫ್ ಜೆಲ್ ಅಂಡ್ ವಾಟರ್ ಬೇಸ್ ಮಾಯಿಶ್ಚರೈಸರ್. ಡೋಂಟ್ ಸ್ಕಿಪ್ ಇಟ್.
ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂತ ಸನ್ಸ್ಕ್ರೀನ್ ಅನ್ನ ಕೂಡ ಅಪ್ಲೈ ಮಾಡಿ. ಅಪಲ್ ಅಮೌಂಟ್ ಆಫ್ ಸನ್ಸ್ಕ್ರೀನ್ ಅನ್ನ ತಗೊಂಡು ನೀಟಾಗಿ ಆಲ್ ಓವರ್ ನಿಮ್ಮ ಫೇಸ್ ನ ಕತ್ತ ಕಡೆ ಎಲ್ಲಾ ಕಡೆನೂ ನೀಟಾಗಿ ಅಪ್ಲೈ ಮಾಡಿ. ನಾನು ಯೂಸ್ ಮಾಡುವಂತ ಸನ್ಸ್ಕ್ರೀನ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟ್ಯಾಗ್ ಮಾಡಿರ್ತೀನಿ. ಸೊ ಡೂ ಚೆಕ್ಔಟ್. ಸೊ ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಸಿಗ್ತೀನಿ ಮುಂದಿನ ಅಮೇಸಿಂಗ್ DIY ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.